2 ಎಕರೆ ಅಲ್ವಾ? ಹಾ. ಹಾ ಹಾ ಹಾ. ನನ್ನ ಹೆಸರು ಅನಂತಕುಮಾರ್ ಅಂತ. ಅನಂತಕುಮಾರ್ ಏನು ಬೆಂಗಳೂರು ರಾಜನಕುಂಟೆ ಅಲ್ವಾ ಇದು? ಇದು ಕಾಕೋಳು ಊರ ಹೆಸರು. ಕಾಕೋಳು. ನಾನಿರೋದು BTM ಲೇಔಟ್ ಅಲ್ಲಿ. ಬೆಂಗಳೂರು BTM ಲೇಔಟ್ ಅಲ್ಲಿ. ಹಾ. ಹಾ ಹಾ ಹಾ. ಇದು ನನ್ನ ಹುಟ್ಟೂರು. ಇದು ನಿಮ್ಮ ಹುಟ್ಟೂರು. ಹುಟ್ಟೂರು. ಹಾ ಹಾ ಹಾ. ನಮ್ಮ ತಾಯಿ ನನ್ನ ತಮ್ಮ ಎಲ್ಲ ಇಲ್ಲಿದ್ದಾರೆ, ಅದೇ ಅದೇ ಅದೇ. ಇಲ್ಲಿ ಊರಲ್ಲಿದ್ದಾರೆ. ತೋಟ ಮಾತ್ರ ಬಹಳ ಚೆನ್ನಾಗಾಗುತ್ತೆ ನೋಡ್ರಿ. ಹ್ಮ್. ಸಕ್ಸಸ್ಫುಲ್ ಆಗುತ್ತೆ. ಇದು ತಗೊಳಪ್ಪ ಇದೆಲ್ಲ ಏನ್ ಶೆಡ್ ಹಾಕ್ಬೇಕಂತಂದ? ಬೋರು ಇದು. ಹಾ. ಇಲ್ಲೊಂದು ಶೆಡ್ ಹಾಕ್ಬೇಕಂತ. ಶೆಡ್ ಹಾಕ್ಬೇಕಂತ ಇದೀರಿ. ಹಾ. ಇದು ಏನ್ ರೆಡಿ ಮಾಡಿದ್ರು ಕೂಡ ನೀವು ಮಾಡಕ್ ಆಗದೇ ಇಲ್ಲ. ಹಾ. ಅದಕ್ಕೆ ನಿಂತ್ಕೊಂಡಿದ್ದೀನಿ. ನೀವ್ ನಿಂತ್ಕೊಂಡಿದ್ರಿ ಅದು. ಅರ್ಥ ಆಯ್ತಾ? ಹಾ. ಭಾರಿ ಪ್ರಯತ್ನ ಮಾಡ್ಬೇಕಿದ್ನ. ಹಾ. ಭಾರಿ ಪ್ರಯತ್ನ ಮಾಡೋದೊಂದು. ಆಕಸ್ಮಿಕ ಏನಾದ್ರು ಪ್ರಯತ್ನ ಮಾಡಿ ನೀವು ಹಾಕಿಬಿಟ್ರಿ ಅಂದ್ರೆ ಟೋಟಲ್ ಇಡೀ ತೋಟದಲ್ಲಿ ನೀವು ಒಂದು ಕೋಟಿ ಬಂಡವಾಳ ಹಾಕಿ ಫೇಲು. ಓಕೆ, ಏನ್ ಮಾಡೋದು? ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ ಇದನ್ನ. ನೀವ್ ಹಾಕಿ ಟೆಸ್ಟ್ ಮಾಡಿ ಬೇಕಾದ್ರೆ. ಅರ್ಥ ಆಯ್ತಾ? ಈ ಮರವನ್ನು ತೆಗೆದಾಕಿ ಇದನ್ನ. ಈ ಮರವನ್ನು ತೆಗಲ್ವಾ, ಹೌದು. ಹಾ. ಆ ಕಲ್ಲು ಫಸ್ಟ್ ತೆಗೆದ್ಬಿಟ್ಟು ಹಾ. ನೀವು ಆ ಕಡೆ ಹೇಳ್ತೀನಿ ನಾವು ಶೆಡ್ ಹಾಕೊಳಕ್ಕೆ. ಅಲ್ಲಿ ಹಾಕೊಳ್ಳಿ ಬೇಕಾದ್ರೆ. ಬಟ್ ಇದೆಲ್ಲ ಮಣ್ಣಿದೆಯಲ್ಲ, ಫಸ್ಟ್ ಇದೆಲ್ಲ ಕಂಪ್ಲೀಟ್ ಮಣ್ಣೆಲ್ಲ ತೆಗೀರಿ ಫಸ್ಟ್. ಓಕೆ. ಅದ್ರ ಲೆವೆಲ್ಗೆ ಮಾಡಿ ಅಲ್ಲಿ ನೀರು ಬಂದವೆಲ್ಲ ಹಿಂಗ್ ಬರ್ಲಿ ಹಿಂಗೆ. ಈ ಕಡೆ ಬರುತ್ತೆ. ಇದೆಲ್ಲ ಹೈಟ್ ಮಾಡಿದ್ರಿ ನೋಡ್ರಿ. ಓಕೆ. ಸರಿನಾ? ಎಲ್ಲ ಒಂದು ಗುಡ್ಡೆ ಹಾಕ್ಬಿಟ್ಟಿದ್ರಿ ಈಗ. ಅದಕ್ಕೆ ನೀವು ಪಿಲ್ಲರ್ ತೆಗೆದು ಪಿಲ್ಲರ್ ಹಾಕಕ್ ಹೋದ್ರೆ ಏನಾದ್ರೂ ಒಂದು ದೊಡ್ಡ ತೊಂದರೆಗಳಾಗ್ಬಿಡ್ತಾವ ಮತ್ತೆ. ಸುಮಾರು 3-4 ವರ್ಷ ಆಗುತ್ತೆ ಮಾಡೋಷ್ಟೊತ್ತಿಗೆ. ಅದನ್ನ ಮಾಡಿದ್ಮೇಲೆ ತಿರುಗಿ ನಿಮ್ಮ ಹಬ್ಬ ಸ್ಟಾರ್ಟ್ ಆಗೋದು. ಮಾಡೋವರೆಗೂ ಒಂದು ಹಬ್ಬ, ಮಾಡಿದ್ಮೇಲೆ ಮಾರಿ ಹಬ್ಬ. ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದಕ್ಕೆ ನಿಮ್ಗೆ ಫ್ರೀ ಬಿಟ್ಬಿಡಿ ಇದನ್ನ. ಯಾವ್ದಷ್ಟು ಒಂದು JCB ನಲ್ಲಿ ಡೋಸರ್ ನಲ್ಲಿ ದಬ್ಬಿಡಿ ಹಿಂಗೆ. ದಬ್ಬಿಟ್ಟು ಮಣ್ಣು ತಗೊಂಡು ಆ ಕಡೆ ಹಾಕೊಂಡ್ಬಿಡಿ. ಫ್ಲಾಟ್ ಮಾಡ್ಬಿಡಪ್ಪ. ಸರಿನಾ? ಯಾರು ಇವರು? ನಮ್ಮ ಹುಡುಗನ. ನಿಮ್ ಹುಡುಗನ. ಸರಿನಾ? ಅದ್ ತೆಗಿರಿ. ಅಲ್ಲಿ ಏನು ಮಾಡಕ್ ಹೋಗ್ಬೇಡಿ. ಸಾಧ್ಯವಾದ್ರೆ ಆ ಕಡೆ ಮೂಲೆ ಇದೆಯಲ್ಲ, ಆ ಮೂಲೆಯಲ್ಲಿ ಆ ಕಡೆ 5 ಅಡಿ ಬಿಡಿ, ಆ ಕಡೆ 5 ಅಡಿ ಬಿಡಿ. ಅಲ್ಲಿ ಮಾಡ್ಕೊಳ್ಳಿ ಶೆಡ್. ಶೆಡ್ ಇರೋದಕ್ಕೆ ಮನೆ ಆ ಪ್ಲೇಸ್ ನಲ್ಲಿ ಮಾಡ್ಕೋಬಹುದು. ನಿಮ್ಗೆ 100% ಬೇಕು ಅಂದ್ರೆ ನಾನು ಹೇಳೋದು. ಯಾವಾಗಲೂ ಏನೋ ನಾನು ಜೀವನ ಮಾಡ್ಬೇಕಷ್ಟೇ. ಈ ಕಡೆ ಅಲ್ಲ, ಸ್ವಲ್ಪ ಈ ಕಡೆ ಹುಡ್ತಾನೆ. ಸ್ವಲ್ಪ ಕ್ರಾಸ್ ಆಗುತ್ತೆ ಈ ಕಡೆ. ಸರಿನಾ? ಸ್ವಲ್ಪ ನೋಡಿ, ಕ್ರಾಸ್ ಆಗುತ್ತೆ ಹಿಂಗೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೆ ಬರಲ್ಲ. ಅಮ್ಮಯ್ಯ ಚೆನ್ನಾಗಿದ್ರಮ್ಮ. ನಮಸ್ತೆ ಅಮ್ಮ. ಆ ಮರ ಇದೆಯಲ್ಲ, ಆ ಮರದ ಆ ಕಡೆ ಮಾಡ್ಕೋಬಹುದು. ನಾವು ಫಾರ್ಮ್ ಹೌಸ್ ತರ ಮಾಡ್ಕೊಬೇಕು ಮಾಡಿ. ಅದಕ್ಕೆ ಇಲ್ಲಿ ಜಾಗ ಬಿಟ್ಕೊಂಡ್ವಿ. ಚಾನ್ಸಸ್ ಇಲ್ಲ. ನೀವಲ್ಲಿ ಮಾಡಿ ಒಂದು 6 ತಿಂಗಳು ನೋಡಿ ಗೊತ್ತಾಗುತ್ತೆ ನಿಮಗೆ. ಹೇಳೋದೇ ಬೇಡ. ಅಲ್ಲಿ ಗಿಡ ತಂದು ಇಲ್ಲೆಲ್ಲ ಹಾಕೊಂಡು ಬೇಕಾದ್ರೆ ನೀವೊಂದು ರೋಡ್ ಮಾಡ್ಕೊಳ್ಳಿ. ಕ್ಲೀನ್ ಆಗಿ ಒಂದು ರೋಡ್ ಮಾಡ್ಕೊಳ್ಳಿ. ಇದ್ರ ಸೈಡ್ ನಲ್ಲಿ ಹೋಗಿ ಆ ಮನೆಗೆ ಹೋಗಂಗೆ, ಇಲ್ಲ ಅಂತಂದ್ರೆ ಇಲ್ಲಿ ಹೋಗಿ ಅಲ್ಲಿಗೆ ಹೋಗಂಗೆ. ಯಾವ್ದಮ್ಮ? ಇರ್ಲಿಲ್ಲಮ್ಮ ದೇವಸ್ಥಾನ ಅಂದ್ರೆ ನಮ್ಗೇನು. ಹಳೆ ದೇವಸ್ಥಾನ ಇದು ಕಲ್ಲು ಹಾಕಿದ್ರಲ್ವ, ಅದು ನಮ್ಮನೆಲ್ಲ ನಮ್ದಲ್ವಾ? ಆ ಕಲ್ಲು ಹಾಕಡ್ರಲ್ಲ ದೇವಸ್ಥಾನ. ಕಲ್ಲಿಂದ ಆ ಕಡೆ ಒಂದು ಜಾಗ. ದೇವಸ್ಥಾನ ಇಲ್ಲ, ಜಾಗ ಬೇರೆದಲ್ವ ಅದು? ಮತ್ ಬಿಡಿ, ಇರ್ಲಿ. ದೇವಸ್ಥಾನ ಅಂದ್ರೆ ನಮ್ಗೇನು. ಅದಕ್ಕಿದಕ್ಕೂ ಸಂಬಂಧ ಏನಮ್ಮ? ಇದು ತೆಗ್ಸ್ದಾಗಿಂದ ಏನು ಆಗ್ತಾ ಇಲ್ಲ. ಬರೀ ಪ್ರೋಗ್ರೆಸ್ ಆಗೋದೇ ಅಲ್ಲ ನಾನು ಹೇಳೋದು. ನೀವು ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಹಾಕೊಂಡಂಗೆ ಎಷ್ಟು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ ತೋಟ. ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ನೋಡಿದ್ರೆ ನಿಮ್ ಹೆಸರು ಏನಂದ್ರೆ? ಅನಂತಕುಮಾರ್. ತೋಟಕ್ಕೆ ಹೋಗೋಣಪ್ಪ ಒಂದ್ಸರಿ ಅಂತಂತಾರೆ ಯಾರಾದ್ರೂ ಕೂಡ. ಇದನ್ನ ಕ್ಲೀನ್ ಮಾಡಿ ಫಸ್ಟ್. ಇದನ್ನ ಮಾಡ್ಕೊಂಡಿಲ್ಲ, ಇದ್ರಾಗ 10 ರೂಪಾಯಿ ಬರೋದಿಲ್ಲ ನೋಡಿ. ಇಲ್ಲಿ ಬೋರ್ ಇರೋದು ಏನ್ ತೊಂದ್ರೆ ಇಲ್ಲಲ್ಲ? ಏನಿಲ್ಲ, ಅದಕ್ಕೇನಿದೆ. ಅದಕ್ಕೆ ಮಾಡ್ಕೊಂಡು ಅದಕ್ಕೆಲ್ಲ ಒಂದು ಪ್ಲಾನ್ ಹಾಕೊಂಡು ಮಾಡ್ಕೊಳ್ಳೋಣ ಅಂತೆ. ಇದು ಯಾವ್ದೇ ಕಾರಣಕ್ಕೂ ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಪ್ಲಾನ್ ಈ ತರ ಇದೆ ಸ್ವಾಮಿ. ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಕಟ್ಬೋದು. ಧಾರಾಳವಾಗಿ ಕಟ್ಟಿ ಚೆನ್ನಾಗಿದೆ. ಚೌಟಿನ ಅಲ್ಲ, ಮನೆ ಕಟ್ಬೋದು. ಬಟ್ ಇದು ಸೌತ್ ಫೇಸ್ ಬರುತ್ತೆ. ಬರ್ಲಿ, ತಪ್ಪೇನಿದೆ? ಇಟ್ಕೊಳಮ್ಮ, ತಪ್ಪೇನು? ಇಟ್ಕೊಳ್ಳಿ. ಅದೇ ನಾನು ಹೇಳೋದು ಇವ್ರಿಗೆ. ಇಲ್ಲಿ ಅವ್ರಿಗೂ ನಮಗ್ ಬಂದ್ಬಿಟ್ಕೊಳ್ಳೋಣ. ಅಲ್ಲ, ಜಾಗ ಇರುತ್ತೆ. ನಿಮ್ಗೆ ಸೌತ್ ಒಂದು ರೋಡ್ ಬರುತ್ತೆ, ಈಸ್ಟ್ ಒಂದು ರೋಡ್ ಬರುತ್ತೆ. ಇದು ಮನೆ ಬರುತ್ತೆ, ಇದು ಡೋರ್ ಬರ್ತವೆ. ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಇಲ್ಲಿ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಆಕ್ಟಿವೇಶನ್ ಆಗುತ್ತೆ. ಸರಿನಾ? ವೈಬ್ ಹೇಗಿದೆ ಇಲ್ಲಿ? ಯಾವ್ದು? ಫಸ್ಟ್ ಕ್ಲಾಸ್ ಇದೆ ಅಲ್ವಾ? ಅಲ್ಲಿಗಿಂತ ಚೆನ್ನಾಗಿದೆ. ಅಲ್ಲಿಗಿಂತನೂ ಚೆನ್ನಾಗಿದೆ. ಇದು ಬಹಳ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಈ ತೋಟದಲ್ಲಿ ಕಿತ್ತಾಟ ಸ್ವಲ್ಪ ಬರ್ತಾ ಸಮಸ್ಯೆ ಆಗುತ್ತೆ. ಅದನ್ನ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಹೇಳ್ತೀನಿ ಅದನ್ನ ನಿಮಗೆ. ಅದು ಪರ್ಸನಲ್ ಹೇಳ್ತೇನೆ ಅದನ್ನ.
ಸರಿನಾ? ದೇವಸ್ಥಾನ ಇದು ಇದು ಮಾರಮ್ಮ. ನೀವೇ ಪೂಜೆ ಮಾಡೋದಾ? ಹೌದು. ಇದೇನಿದು ಸಂಪು. ಸಂಪು ಮಾಡ್ಕೊಂಡಿದ್ದೀರಾ? ಎಲ್ಲಿವರೆಗಿದೆ ಸಂಪು? ಸಂಪು ಇಲ್ಲಿ 10/10. ಹಾ 10/10 ಅರ್ಧಕ್ಕಿದೆ. ಇಲ್ಲ ಸಾಂಗ್ ಬರ್ತದೆ. ಅಲ್ಲ ಹೆಚ್ಚು ಕಡಿಮೆ ಒಂದು ಅರ್ಧ ಒಂದು ಇದಕ್ಕಿದೆ, ಹಿಂಗಿದೆ. ದುಡ್ಡು ಕೂಡಲ್ಲ ಇದಕ್ಕೆ, ಸಾಕಷ್ಟು ಕೂಡಲ್ಲ, ಸುಮ್ಮನೆ ವ್ಯಯ ಆಗಿ ಹೋಗ್ತದೆ. ಅರ್ಥ ಆಯ್ತಾ? ಈ ಸಂಪನ್ನು ಮುಚ್ಕೊಳ್ಳಿ. ಇದನ್ನ ಸಂಪು ಮುಚ್ಚಿ ನೀವು ಅರ್ಧದಿಂದ ಈ ಕಡೆ ತಕ್ಕೋಬಹುದು. ಸಾಧ್ಯವಾದರೆ ಈ ಮರ ಇರ್ಕೂಡುದು. ಇದೇ ಎಲ್ಲ ಮನೆನಾ? ಇದು ಮೈನ್ ಡೋರ್ ಇದು? ಇದು ಮೇನ್ ಡೋರ್ ಇಲ್ಲಿತ್ತು. ಹಾ. ಎಲ್ಲಿ ಮಾಡ್ಕೊಂಡ್ರ? ಹಾ ಸ್ವಲ್ಪ ಇದು ಏನ್ ಮಾಡತ್ತಂದ್ರೆ ಈ ಗದ್ಲ ಗಲಾಟೆ ತರುತ್ತಿದ್ದು, ವೈಮನಸ್ ತರಿಸ್ತಿದ್ದು ಮನೆಗೆ, ಮನೆಗೂ ಹೊರಗಡೆ. ಮತ್ತೆ ಕೆಲವು ಕೇಸ್ಗಳು ತಂದಾಕತ್ತೆ, ಕೋರ್ಟ್ ಕೇಸ್ಗಳು ಅವು ಇವು ಫೇಸ್ ಮಾಡೋ ಒಂದು ಇದು ತಂದಾಕತ್ತೆ. ಅರ್ಥ ಆಯ್ತಾ? ಯಾವ್ದು ಮಾಡ್ಕೋಬಾರ್ದು ಇದನ್ನ. ಮಾಡ್ಕೊಂಡಿದ್ರ ಮತ್ತೆ ಕೆಲವೊಮ್ಮೆ ಮನೆಯಲ್ಲಿ ಈ ಸ್ವಲ್ಪ ದೇವಸ್ಥಾನ ಅದಿದೆ ಕಳ್ತನ ಆಗಂತ ಚಾನ್ಸಸ್ ಇರುತ್ತೆ. ಹೌದು ಸರ್. ಬೇರೆಯವ್ರು ಕಳ್ತನ ಆಗಂತ ಚಾನ್ಸಸ್ ಇರುತ್ತೆ. ಅದ್ ತಗೊಂಡೋದ್ರು ಇನ್ ತಗೊಂಡೋದ್ರು ಬರೀ ಇದೆ. ಒಬ್ರಿಗೊಬ್ರಿಗೆ ಸಣ್ಣ ಯಾರ ಮಗ ನೀನು? ಹೇಳಮ್ಮ. ಅಲ್ಲ ಅನುಭವ ಬಂದಿದೆ ಇಲ್ವಾ ನಿಮ್ಗೆ? ನಮ್ದೇನಿಲ್ಲ. ಅಲ್ಲಲ್ಲ ಇಲ್ಲಿ ಯಾರ ಹತ್ರಲಿ? ನಮ್ ತಾಯಿ ಮತ್ತೆ ನಮ್ ತಮ್ಮನ ಮಕ್ಳು. ಅಲ್ಲ ಅವ್ರಿಗೆ ಸಂಬಂಧಪಟ್ಟಿದೆ. ಅವ್ರಿಗೆ ಸಂಬಂಧ. ಸುಮ್ನೆ ಒಬ್ರಿಗೊಬ್ರು ವೈಮನಸ್ಸು. ಅರ್ಥ ಆಯ್ತಾ? ಸಮಾಧಾನ ಕಳ್ಕೊಳ್ತಾರ ಅಷ್ಟೇನೆ. ಅರ್ಥ ಆಯ್ತಮ್ಮಯ್ಯ? ಇದು ನೀವು ಒಂದ್ ಕೆಲಸ ಮಾಡಿ, ಎಲ್ಲ ಖರ್ಚು ಮಾಡ್ದಂಗೆ ಫಸ್ಟ್ ಅದನ್ನ ಕ್ಲೋಸ್ ಮಾಡಿ, ಅದು ಸುಮ್ಮನೆ ಬಾಗ್ಲಾಗ್ಬಿಡಿ ಅಷ್ಟೇ, ಖರ್ಚು ಮಾಡಬೇಡಿ. ಈ ಬಾಗಲ್ ಓಡಾಡಿ ಅಲ್ಲಿ ಕಿಟ್ಕಿಟ್ಕೊಳ್ಳಿ ಬೇಕಾದ್ರೆ, ತೊಂದ್ರೆ ಏನಿಲ್ಲ. ಸರಿಮ್ಮ? ನಾನಿಲ್ವಾ? ನಾನು ತಪ್ಪೇನಿದೆ? ಹಂಗಿದ್ರೆ ನಾನು ಹೇಳ್ತೀನ ಅಲ್ವಾ? ಈಗ ಹೆಂಗೋ ಅದು ಕ್ಲೋಸ್ ಮಾಡಿಸ್ಬೇಕು. ಆ ಕ್ಲೋಸ್ ಮಾಡಿಸಿ ಮೈನ್ ಡೋರ್ ತಗೊಳ್ಳಿ. 3 ಇಂಚ್ ಬಿಟ್ಬಿಟ್ಟು ಆ ಗೋಡೆಯಿಂದ 3 ಇಂಚ್ ಬಿಟ್ಬಿಟ್ಟು ತಗೊಳ್ಳಿ. ಸರಿನಾ? ಧಾರಾಳವಾಗಿ ನೋಡಿ ಹೆಂಗಿರುತ್ತೆ ಅಂತಂದು ಅದನ್ನೊಂದು ತಗೊಳ್ಳಿ, ಅದನ್ನೊಂದು ತಗೊಳ್ಳಿ. ಇಮ್ಮಿಡಿಯೇಟ್ ಆಗಿ ಸ್ಟೆಪ್ಸ್ ಹೊಡೆದಾಕ್ಲೇಬೇಕು. ಈಗ ನೀವು ಎಮರ್ಜೆನ್ಸಿಗೆ ಅಂದ್ರೆ ಅದು ಖರ್ಚು ಮಾಡಬೇಡಿ, ಸುಮ್ಮನೆ ಎಲ್ಲ ಡಮಲಿಸ್ ಮಾಡಿ. ಅದನ್ನು ಆ ರೂಮ್ ಇದೆಯಲ್ಲ, ಈ ಮನೆ ಬಿಟ್ಟು ಹೊರಗಡೆ ಏನಿದೆಯೋ ಅದನ್ನೆಲ್ಲ ಹೊಡೆದಾಕಿ. ಅದನ್ನ ನಿಮಗೆ ಇದನ್ನ ಓಪನ್, ಇದನ್ನೊಂದು ಓಪನ್ ಮಾಡ್ಕೊಳ್ಳಿ ಡೋರ್ನ. ಇದು ಯಾವ ಸೈಜ್ ಇದೆ ಅದೇ ಸೈಜ್ ಮಾಡ್ಕೊಳ್ಳಿ. ನೀವು ಒಂದು 5-6 ತಿಂಗಳು ಬಿಟ್ಟು ನೀವೇ ಹೇಳ್ತೀರಿ. ಖರ್ಚೆ ಮಾಡಕ್ ಹೋಗ್ಬೇಡಿ. ಈಗ ಖರ್ಚಿಲ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿನಾ? ಸಾಧ್ಯವಾದಷ್ಟು ನೀವು ಸೈಟ್ ತೋರಿಸಿರಲ್ಲ, ಅದು 90% ಇದೆ ಸೈಟ್. ಬಹಳ ಚೆನ್ನಾಗಿದೆ. ಕಟ್ಟಿದ್ರೆ ಏನೋ ತೊಂದರೆ ಆಗಲ್ಲ. ಅಲ್ಲಿ ನೀವೊಂದು ತೋಟ ಕೂಡ ಹಂಗೆ ಬಿಟ್ಕೊಂಡ್ರೆ ಅದು ಒಂದು ಬೇರೆ ಸಮಸ್ಯೆಗಳನ್ನೇ ಕೋರ್ಟ್ ವ್ಯಾಜ್ಗಳು ಫೇಸ್ ಮಾಡ್ತಿರಲ್ಲ ನೀವು. ಅಲ್ಲ ಮಾಡ್ತೀರಿ ಮುಂದೆ. ಅರ್ಥ ಮಾಡ್ಕೊಳ್ಳಿ. ಗಾಲಿ ಜನರ ಕಟ್ಟಬೇಕಾದ್ರೆ ಚೆನ್ನಾಗಿದ್ದ, ಮತ್ತೆ ಆಮೇಲೆ ತಗೊಂಡು ಸಿಬಿಐ ಎನ್ಕ್ವೈರಿ ಮಾಡಿ ಹಾಕಿದ್ರು. ಸೊ ಹಾಗೆ ಅದನ್ನ ಮಾಡ್ತಾ 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 ಸಮಸ್ಯೆ ಆಗಲ್ಲ. ಗಂಡು ಮಕ್ಕಳ ಮೇಲೆ ತೊಂದರೆ ಆಗೋದು. ಸರಿನಾ? ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಅದನ್ನ ನೀವು ಪ್ರಿಂಟ್ಔಟ್ ಎಲ್ಲಿ ತಗೊಂಡು ಎಲ್ಲಿದೆ? ಪ್ರಿಂಟ್ಔಟ್ ಇಲ್ವಂತೆ. ಇಲ್ಲ ನನಗೆ ಕಳಿಸಿ, ಅದನ್ನ ಅಲ್ಲೇ ತಗೊಂಡು ನಾನು ಮಾತಾಡ್ತೀನಿ. ಮಾತಾಡಿ